2024ರಲ್ಲಿ ಒಂದು ಸಲ ಹೇಳಿದ್ರು ಅವರು ಇದನ್ನು, ಕರ್ನಾಟಕಕ್ಕೆ ಬರ್ಡನ್ ಆಗ್ತಿದೆ ಆದರೆ ನಾವು ಬದಲಾಯಿಸಲ್ಲ ಅಂತಕ್ಕಂಥದ್ದು. ಹೀಗಿರುವಾಗ ನನಗನ್ಸುತ್ತೆ ಸರಿ, ಈಗ ಚುನಾವಣೆಯಲ್ಲಿ ನೀವು ಘೋಷಣೆ ಮಾಡಿದ್ರಿ, ಮಾಡಿ ಪರಿಷ್ಕರಣೆ, ವಾಟ್ಸ್ ರಾಂಗ್ ಇನ್ ಇಟ್? ಮುರಳೀಧರ್ ಸರ್, ಹಿಮಾಚಲ ಪ್ರದೇಶದಲ್ಲಿ ಕರೆಂಟ್ ಖರೀದಿ ಮಾಡಿದ್ದರ ದುಡ್ಡು ಕೊಡೋದಕ್ಕೆ ಆಗಲಿಲ್ಲ ಅಂತೆ ರಾಜ್ಯ ಸರ್ಕಾರಕ್ಕೆ. ಕರೆಂಟ್ ಮಾರದವರು ಕೋರ್ಟ್ಗೆ ಹೋದರು. ಹಿಮಾಚಲ ಭವನ ಮಾರೋ ಪರಿಸ್ಥಿತಿ, ಹಿಮಾಚಲ ಭವನವನ್ನು ಹರಾಜಾಕೆ ದುಡ್ಡು ಕೊಡ್ರಿ ಅಂದರು. ಮೇಲ್ನೋಟಕ್ಕೆ ಮಿಸ್ಮ್ಯಾನೇಜ್ಮೆಂಟ್, ಇನ್ಆಡಿಕ್ವೇಟ್ ಮ್ಯಾನೇಜ್ಮೆಂಟ್. ಓಕೆ, ಕಾಂಗ್ರೆಸ್ಸು ಈ ಡಿಸ್ಕಷನಿಂದ ದೂರ ಇದ್ದರೂ ರೇವಂತ್ ರೆಡ್ಡಿ, ಈಗಿರೋ ಕಾಂಗ್ರೆಸ್ ವಯಸ್ಸಿನ ಅನುಗುಣವಾಗಿ ರೇವಂತ್ ರೆಡ್ಡಿ ಈಸ್ ಅನ್ ಯಂಗ್ಸ್ಟ್. ಹೌದು, ಯಂಗೆಸ್ಟ್. ದಿಟ್ಟವಾಗಿ ಮಾತಾಡಿದ್ದಾರೆ, ನಿಜವಾಗಿ ಮಾತಾಡಿದ್ದಾರೆ. ಬಟ್ ಇದರಲ್ಲಿ ಒಂದು ಅನಿಸುತ್ತೆ, ಬಿದ್ದರೆ ಯಾರು ಬೈಬಾರ್ದು ಅಂತ ನನಗೆ ಮೊದಲೇ ಕಾಲು ನೋವಾಗ್ತಾ ಇದೆ, ಓಡೋಕ್ಕಾಗಲ್ಲ ಅಂತ ಇದ್ದಾರಾ ಅನ್ನಿಸ್ತಾ ಇದೆ. ಒಂದು 2,74,000 ಕೋಟಿ ಬಜೆಟಲ್ಲಿ ಅವ್ರದ್ದೊಂದು ಹತ್ರ ನೆಟ್ ಸಾಲ 54,000 ಇತ್ತು. ಬಟ್ ಈ ಸಲದ ಅವರ ವರಮಾನ ಅಷ್ಟು ಫ್ಲೋ ಇಲ್ಲ ಬೆಂಗಳೂರಲ್ಲಾದಂಗೆ. ಇಟ್ ಈಸ್ ಎ ಕಾರ್ಡ್ ಔಟ್ ಸ್ಟೇಟ್ ಅಲ್ವಾ, 2 ಸ್ಟೇಟ್ ವ್ಯತ್ಯಾಸ ಆಗಿ ಬಂದಿರೋದು. ಸೊ ಬಟ್ ಒಟ್ಟಾರೆ ಈ ಗ್ಯಾರಂಟಿ ಅನ್ನೋದು ಹೇಳಿದವ್ರಿಗೆ ತೊಂದರೆ ಆಗ್ತಾಯಿದೆ, ಹೇಳದೇ ಇರೋರಿಗೆ ಹೇಳಲಿಲ್ವಲ್ಲ ಅನ್ನೋ ತೊಂದರೆ ಆಗ್ತಾಯಿದೆ. ಎಲೆಕ್ಷನ್ನಲ್ಲಿ ಇದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಹೊರತು ಒಂದು ಬಹುಶಃ ಕರ್ನಾಟಕದ ಡಿಸಿಷನ್ನಲ್ಲೂ ಒಂದು 20% ನಿಜವಾಗಲೂ ಬಡವರಿಗೆ ಅನ್ನೋ ಇಂಟೆನ್ಷನ್ ಇರ್ಬೋದು. ಬಟ್ ಈ ಸಲ ಅದಾದ ಮೇಲೆ ಬೇರೆ ಕಡೆ ಉತ್ತರ ಭಾರತದಲ್ಲಿ ಮಹಾರಾಷ್ಟ್ರಲ್ಲಿ ಈ ಸಲ ಬಜೆಟಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿ ಅವ್ರೇನು ಅತಿ ಹೆಚ್ಚು ಕೊಟ್ಟಿಲ್ಲ. ನಿನ್ನೆ ಹಿ ಹ್ಯಾಸ್ ನಾಟ್ ಇನ್ಕ್ರೀಸ್ ದಿ ಅಮೌಂಟ್ ಟು ಲೇಡೀಸ್. 1,500 rupees ರಿಮೈನ್ ಸೇಮ್ ಅನಿಸುತ್ತೆ. ಆಂಧ್ರಲ್ಲಿ 12,000 ರೂಪಾಯಿ ತಿಂಗಳಿಗೆ ಫಾರ್ಮರ್ಸಿಗೆ ಕೊಡೋದಿದೆ. ಅವರು ತಿಂಗಳಿಗಲ್ಲ, ವರ್ಷಕ್ಕೆ. ಐ ಆಮ್ ವೆರಿ ಸಾರಿ, ವರ್ಷಕ್ಕೆ. ಬಟ್ ದಟ್ ಈಸ್ ಅ ಬಿಗ್ ಅಮೌಂಟ್ ಫಾರ್ ತೆಲಂಗಾಣ. ಇಟ್ ಇಸ್ ಅ ಬಿಗ್ ಅಮೌಂಟ್. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇವರು ಹೊಂದಿಸೋದ್ರಲ್ಲಿ, ಇನ್ಫ್ಲೋ ಔಟ್ಫ್ಲೋನಲ್ಲಿ, ರೇಷಿಯೋ ಮ್ಯಾನೇಜ್ಮೆಂಟಲ್ಲಿ ಎಲ್ಲರೂ, ಈಗ ನಾನು ಅದೇ ಹೇಳಿದ್ದು, ಎಲ್ಲರೂ ಡ್ಯಾಮ್ ಹೈಟ್ ಜಾಸ್ತಿ ಮಾಡಿಬಿಡ್ತಾ ಇದ್ದಾರೆ. ಮುಂದೆ ಇಟ್ ಬಿಕಮ್ಸ್ ಅ ಸ್ಟ್ಯಾಂಡರ್ಡ್. ಬಟ್ ನಾಥು ಅವ್ರು ಹೇಳ್ದಂಗೆ ಎಲಿಜಿಬಲ್ ಪರ್ಸನ್ಗೆ ತಲುಪಿದ್ರೆ ಪರ್ಪಸ್ ಸರ್ವ್ ಆಗುತ್ತೆ ಇನ್ ದಿ ನೇಮ್ ಆಫ್ ಫ್ಲೋ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಬಿಲೋ ಪವರ್ ಹೆಂಗೆ ಅಂದರೆ, ಗ್ಯಾರಂಟಿ ಅನ್ನೋ ಈ ವಾದವನ್ನು ತಂದ ತಕ್ಷಣ ನೀವು ಬಡವರ ವಿರೋಧಿಗಳು ಅಂತ ಬಂದು ನಿಂತ್ಕೊಂಡ್ಬಿಡ್ತಾರೆ. ಹೌದು, ಪಾಯಿಂಟ್ ಅದಲ್ಲ. ನಿಜವಾದ ಬಡವರಿಗೆ ಕೊಡುವುದಕ್ಕೆ ಯಾರದ್ದು ವಿರೋಧ ಇಲ್ಲ. ಬಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಲಿಲ್ವಾ ನಾನು? ಕರ್ನಾಟಕದಲ್ಲಿ 80% ಜನಸಂಖ್ಯೆ ಬಡತನದ ರೇಖೆಗಿಂತ ಕೆಳಗಿದೆಯಾ? ಇಲ್ಲ. ಯಾರು ಹೇಳ್ತಾರೆ ಇಲ್ಲ ಅಂತ. ಬಟ್ 80% ನಮ್ಮ ಹತ್ರ BPL ಕಾರ್ಡ್ ಇದ್ದಾವೆ. BPL ಕಾರ್ಡ್ ಕೊಟ್ಟಿದ್ದಾರೆ. ದಟ್ಸ್ ವಾಟ್, ಕೊಟ್ಟಿದ್ದಾರೆ. ಒಂದು, ಈಗ BPL ಕಾರ್ಡು ಕೆಲವು ನಮ್ಮಲ್ಲಿ ಈ ಸ್ಟ್ಯಾಚ್ಯೂಟರಿ ಕಾರ್ಡ್ಸ್ ಏನೇನಿದೆ, ಕ್ಯೂನಲ್ಲಿ ನಿಂತ್ಕೊಂಡು ತೊಗೋಬೋದು, ಬ್ಲ್ಯಾಕಲ್ಲೂ ತೊಗೋಬೋದು. ಆ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಅದರಲ್ಲಿ ಎಲ್ಲ ಈಗ ನೋಡಿ, ಹೋಟೆಲ್ಗೆ ಮಾರ್ತೀನಿ ಅಂತಾರೆ, ಅದೇ ಒಂದಂದೇ. ಹೌದು, ಅದೇ ಒಂದು ಕಲೆಕ್ಷನ್ ಆಫ್ ಕಾರ್ಡ್ಸು. ಇಲ್ಲಿ ಈ ರೀತಿ ಸೋಷಿಯಲ್ ಸೆಕ್ಯೂರಿಟಿನ ವೆರಿಫೈ ಮಾಡೋ ಸಿಸ್ಟಮ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.